ಬೆಳಗಿನ ಬೆಳಕು. ನಿಯೋಜಿತ ಉತ್ಸವಗಳು. ಯಾಜಕಕಾಂಡ ಅಧ್ಯಾಯ 23. ಯಾಜಕಕಾಂಡ 23ನೇ ಅಧ್ಯಾಯವು ದೇವರು ಇಸ್ರಾಯೇಲ್ಯರಿಗೆ ನೀಡಿದ ದೈವಿಕ ಕ್ಯಾಲೆಂಡರ್. ದಾಸತ್ವದಿಂದ ಬಿಡುಗಡೆಯಾದ ಜನರಿಗೆ ದೇವರು ಹೊಸ ಜೀವನದ ಕ್ರಮವನ್ನು ಕಲಿಸುತ್ತಿದ್ದಾನೆ. ಒಂದೇ ಸಮುದಾಯದ ರಾಷ್ಟ್ರವಾಗಿ ಅವರು ಹೇಗೆ ಬದುಕಬೇಕು, ಹೇಗೆ ದೇವರ ಸಮಯಕ್ಕೆ ತಕ್ಕಂತೆ ನಡೆಯಬೇಕು ಎಂಬುದನ್ನು. ಮತ್ತು ಈ ನಿಯೋಜಿತ ಸಮಯಗಳು ಎಂಬುವು ಕೇವಲ ಧಾರ್ಮಿಕ ಗೊತ್ತುಗುರಿಯಿಲ್ಲದಂಥ ರಜೆಗಳು ಅಲ್ಲ. ಅವು ಕೆಲಸ ಮತ್ತು ವಿಶ್ರಾಂತಿಯ ಸಮಯಗಳನ್ನು ರೂಪಿಸಿದವು, ಹಳೆಯ ನೆನಪನ್ನು ಜೀವಂತವಾಗಿಟ್ಟವು ಮತ್ತು ಇಡೀ ಸಮುದಾಯವನ್ನು ದೇವರ ಸುತ್ತ ಒಗ್ಗೂಡಿಸಿದವು. ಈ ಹಬ್ಬಗಳು ಈ ಭೂಮಿಯಲ್ಲಿ ವಾಸಿಸುವ ಜನರ ಯಾವ ಅಗತ್ಯಗಳನ್ನು ಪೂರೈಸಿದವು ಎಂಬುದನ್ನು ಕೆಳಗೆ ವಿವರಿಸಲಾಗಿದೆ. ಊಟ, ಆರಾಧನೆ, ಕೃತಜ್ಞತೆಗಳಲ್ಲಿ. ಈ ಅಧ್ಯಾಯದ ಉದ್ದೇಶ. ಇಸ್ರಾಯೇಲ್ಯರು ಈ ಉತ್ಸವಗಳನ್ನು ಏಕೆ ಆಚರಿಸಿದರು? ಈ ಹಬ್ಬಗಳು ನಿಜವಾದ ಸಮಾಜದ ಯಾವ ಅಗತ್ಯಗಳನ್ನು ಪೂರೈಸಿದವು? ಈ ಅಧ್ಯಾಯವನ್ನು ಓದಿದಾಗ ಗಮನಿಸಿ, ಪ್ರತಿ ಉತ್ಸವವು ನಿತ್ಯ ಜೀವನದ ಭಾಗವನ್ನು ಸ್ಪರ್ಶಿಸುತ್ತದೆ. ಭೂಮಿ ಮತ್ತು ಬೆಳೆ, ದಿನಗಳು ಮತ್ತು ವಾರಗಳು, ಹವಾಮಾನ ಮತ್ತು ಸಮಯ, ಕುಟುಂಬ ಮತ್ತು ನೆರೆಹೊರೆಯವರು, ಯಾಜಕರು ಮತ್ತು ಜನರು. 1. ಸಬ್ಬತ್. ಯಾಜಕಕಾಂಡ 23:3. ಅಧ್ಯಾಯದ ಪ್ರಾರಂಭದಲ್ಲೇ ದೇವರು ಹೇಳುತ್ತಾನೆ, ಪ್ರತಿ 7ನೇ ದಿನವು ವಿಶ್ರಾಂತಿಯ ದಿನ. ಆ ದಿನ ಎಲ್ಲ ಕೆಲಸ ನಿಲ್ಲಿಸಬೇಕು. ಈ ಆಜ್ಞೆ 3 ಬಹು ಉಪಯುಕ್ತ ಉದ್ದೇಶಗಳನ್ನು ಹೊಂದಿತ್ತು. ಕೆಲಸಗಾರರ ರಕ್ಷಣೆ. ಪುರುಷರು, ಸ್ತ್ರೀಯರು, ದಾಸರು, ಅತಿಥಿಗಳು, ಪ್ರಾಣಿಗಳು ಎಲ್ಲರೂ ನಿರಂತರ ಶ್ರಮದಿಂದ ವಿಶ್ರಾಂತಿ ಪಡೆಯಬೇಕು. ಹೀಗೆ ಎಲ್ಲರೂ ಒಂದೇ ದಿನ ರಾಜ್ಯ ಪಡೆಯುವುದರಿಂದ ಸಮಾಜದಲ್ಲಿ ಸಮಾನತೆ ಬಂತು. ಉಪಕರಣಗಳನ್ನು ಕೆಳಗಿಟ್ಟಾಗ ಸಮುದಾಯವು ಒಟ್ಟುಗೂಡಿ ಧರ್ಮಶಾಸ್ತ್ರವನ್ನು ಕೇಳಲು ಮತ್ತು ಪ್ರಾರ್ಥಿಸಲು. ಹೀಗೆ ಎಲ್ಲರೂ ಒಂದೇ ದಿನ ರಾಜ್ಯ ಪಡೆಯುವುದರಿಂದ ಸಮಾಜದಲ್ಲಿ ಸಮಾನತೆ ಬಂತು. ಉಪಕರಣಗಳನ್ನು ಕೆಳಗಿಟ್ಟಾಗ ಸಮುದಾಯವು ಒಟ್ಟುಗೂಡಿ ಧರ್ಮಶಾಸ್ತ್ರವನ್ನು ಕೇಳಲು ಮತ್ತು ಪ್ರಾರ್ಥಿಸಲು ಸಾಧ್ಯವಾಗುತ್ತಿತ್ತು. ದೇವರ ಸಮಯದ ಪಾಠ. ಜನರು ರಾಜರ ಅಥವಾ ಮಾರುಕಟ್ಟೆಯ ಒತ್ತಡಕ್ಕೆ ಅನುಸರಿಸದೆ ದೇವರ ಸಮಯಕ್ಕೆ ತಕ್ಕಂತೆ ಬದುಕುವಂತೆ ತರಬೇತಿ ಪಡೆದರು. ಆರಾಧನೆಗೆ ಸಮಯ. ಕೆಲಸದ ಸಾಧನಗಳನ್ನು ಬಿಟ್ಟು ಸಮುದಾಯವು ಸೇರಿ ವಚನ ಕೇಳಲು, ಪ್ರಾರ್ಥನೆಗೆ, ಹಾಡಲು ಸಮಯ ಸಿಕ್ಕಿತು. ಸಬ್ಬತ್ ದಿನವು ಸಮಾಜವನ್ನು ಸಮಾನಗೊಳಿಸಿತು. ಶ್ರೀಮಂತರಿಗೂ ಬಡವರಿಗೂ ಒಂದೇ ದಿನ ವಿಶ್ರಾಂತಿ. ನೆಲದ ಕೆಲಸ, ಹಂಗಾಮಿಯ ಒತ್ತಡ ಎಲ್ಲಕ್ಕಿಂತ ವಿಶ್ರಾಂತಿ. ಹೀಗೆ ಸಬ್ಬತ್ ದಿನವು ಹೃದಯ ಮತ್ತು ದೇಹವನ್ನು ಮುರಿಯದಂತೆ ಕಾಪಾಡಿತು. 2. ಪಾಸ್ಕ ಹಬ್ಬ. ಯಾಜಕಕಾಂಡ 23:4-5. ಮುಂದಿನ ಹಬ್ಬ ಪಾಸ್ಕ. ಇದು ಮೊದಲ ತಿಂಗಳ 14ನೇ ದಿನ ಆಚರಿಸಲ್ಪಟ್ಟಿತು. ಇದು ಇಸ್ರಾಯೇಲ್ಯರು ಈಜಿಪ್ಟಿನಲ್ಲಿ ಕಳೆದ ಒಂದು ವಿಶಿಷ್ಟ ರಾತ್ರಿಯನ್ನು ನೆನಪಿಸುತ್ತದೆ. ಆ ರಾತ್ರಿ ಕುಟುಂಬಗಳು ತಮ್ಮ ಮನೆಗಳಲ್ಲಿ ಉಳಿದುಕೊಂಡು ಬೇಗನೆ ಊಟ ಮಾಡಿ ದೇವರು ತಮ್ಮ ಬಂಧನಗಳನ್ನು ಮುರಿದುದನ್ನು ನೋಡಿದರು. ಪ್ರತಿ ವರ್ಷ ಪಾಸ್ಕ ಆಚರಿಸುವುದರಿಂದ ಕೇವಲ ಕತೆ ನೆನಪಾಗುವುದಲ್ಲ, ಅದು ಮಕ್ಕಳ ಹೃದಯಕ್ಕೆ ಐತಿಹಾಸಿಕ ನೆನಪನ್ನು ಇಂದ್ರಿಯಗಳಿಗೆ ತಟ್ಟುವಂತೆ ಬಿತ್ತುತ್ತಿತ್ತು. ತಂದೆ ತಾಯಿಗಳು ಮೇಜಿನ ಬಳಿ ಕುಳಿತು ಮಕ್ಕಳಿಗೆ ಆ ದಿನದ ಘಟನೆಯನ್ನೆಲ್ಲ ಹೇಳುತ್ತಿದ್ದರು. ಕಹಿ ಸೊಪ್ಪು ಮತ್ತು ಉಪ್ಪಿಲ್ಲದ ರೊಟ್ಟಿ ತಿನ್ನುವುದರಿಂದ ಆ ನೆನಪು ಮನಸ್ಸಿಗೆ ಮತ್ತು ರುಚಿಗೆ ಮುದ್ರಣವಾಗುತ್ತಿತ್ತು. ಒಂದು ರಾತ್ರಿ ರಾಷ್ಟ್ರವು ನೆನಪಿಸಿಕೊಳ್ಳುತ್ತಿತ್ತು, ನಾವು ದಾಸರಾಗಿದ್ದೆವು, ದೇವರ ಕೈಯಿಂದ ನಾವು ಮುಕ್ತರಾದೆವು. ಈ ನೆನಪು ಜನರ ವ್ಯವಹಾರದಲ್ಲಿ ದಯೆ ಮತ್ತು ನ್ಯಾಯವನ್ನು ರೂಪಿಸಿತು. ದಾಸರ, ಅತಿಥಿಗಳ, ಬಡವರ ಕಡೆಗೆ ದಯೆಯಿಂದ ವರ್ತಿಸಲು ಪ್ರೇರೇಪಿಸಿತು. 3. ಉಪ್ಪಿಲ್ಲದ ರೊಟ್ಟಿಯ ಹಬ್ಬ. ಯಾಜಕಕಾಂಡ 23:6-8. ಪಾಸ್ಕದ ತಕ್ಷಣ ಮುಂದಿನ ದಿನ ಈ ಹಬ್ಬ ಪ್ರಾರಂಭವಾಗುತ್ತಿತ್ತು ಮತ್ತು 7 ದಿನಗಳ ಕಾಲ ಮುಂದುವರಿಯುತ್ತಿತ್ತು. ಇದು ಕ್ರಿಯೆಗಳ ಮೂಲಕ ಕಲಿಕೆಯ ವಿಷಯವಾಗಿತ್ತು. ಆ ಸಮಯದಲ್ಲಿ ಮನೆಗಳಲ್ಲಿ ಹುಳಿಯನ್ನು ತೆಗೆದುಹಾಕುವುದು ಮತ್ತು ಸರಳ ರೊಟ್ಟಿಯನ್ನು ತಿನ್ನುವುದು, ಅಂದರೆ ಉಪ್ಪಿಲ್ಲದ ರೊಟ್ಟಿ ಮಾತ್ರ ತಿನ್ನಲಾಗುತ್ತಿತ್ತು. ಅಂದರೆ ಏಕೆ ಪ್ರತಿ ವರ್ಷ ಈ ಸರಳ ಕ್ರಿಯೆ?
ಯಾಕೆಂದರೆ ಕ್ರಿಯೆಗಳೇ ಮಾತಿಗಿಂತ ಬೇಗ ಕಲಿಸುತ್ತದೆ. ಮನೆಗಳು ಉಪ್ಪು ಹುಡುಕುವುದು, ಹಿಟ್ಟು ತಯಾರಿಸುವುದು, ಸರಳ ರೊಟ್ಟಿ ಬೇಯಿಸುವುದು, ಇವು ಎಲ್ಲ ಕುಟುಂಬಕ್ಕೆ ಕಾಳಜಿ ಮತ್ತು ವಿಧೇಯತೆ ಕಲಿಸುವ ಪಾಠವಾಗಿರುತ್ತದೆ. ಈ ಹಬ್ಬವು ಆಗಿನ ಸಂದರ್ಭದಲ್ಲಿ ಸರಿಹೊಂದಿತು. ಈಜಿಪ್ಟಿನಿಂದ ಅವರು ತುರ್ತಾಗಿ ಹೊರಟಿದ್ದರಿಂದ ಉಪ್ಪು ಹಾಕಲು ಸಮಯವಿರಲಿಲ್ಲ. ಹೀಗಾಗಿ ಈ ಹಬ್ಬದ ವೇಳೆ ಒಟ್ಟಾರೆ ಜನರು ಒಂದೇ ರೀತಿಯ ಆಹಾರ ತಿನ್ನುತ್ತಿದ್ದರು. ಇದು ಸಮುದಾಯದ ಏಕತೆಯ ಸಂಕೇತವೂ ಆಗಿತ್ತು. ಸಾಮಾನ್ಯ ಆಹಾರ, ಸಾಮಾನ್ಯ ಜನಾಂಗ, ಸಾಮಾನ್ಯ ದೇವರು, ಹೀಗೆ ಒಂದೇ ಆಯ್ಕೆಯಲ್ಲಿರುತ್ತದೆ. ಈ ಹಬ್ಬದ ಅರ್ಥದ ಪಾಠ ಏನೆಂದರೆ, ಸಬ್ಬತ್ ಎಂಬುದು ವಿಶ್ರಾಂತಿಯ ದಿನ. ದೇಹ, ಮನಸ್ಸು, ಸಮಾಜಕ್ಕೆ ಸಮಾನ ವಿಶ್ರಾಂತಿ. ಪಾಸ್ಕಾ ವಿಮೋಚನೆಯ ನೆನಪು, ದೇವರ ರಕ್ಷಣೆಯನ್ನು ಮಕ್ಕಳಿಗೆ ಹೇಳುವ ಪಾಠ. ಉಪ್ಪಿಲ್ಲದ ರೊಟ್ಟಿ ಶುದ್ಧತೆ ಮತ್ತು ವಿಧೇಯತೆ, ಪಾಪವಿಲ್ಲದ ಸರಳ ಜೀವನದ ಪಾಠವನ್ನು ತೋರಿಸುತ್ತಿದೆ. 4 ಮೊದಲ ಫಲಗಳ ಹಬ್ಬ, ಯಾಜಕಕಾಂಡ 23:9-14. ಬಾರ್ಲಿ ಸುಗ್ಗಿಯ ಆರಂಭದಲ್ಲಿ ನಡೆಯುತ್ತಿತ್ತು, ಅಂದರೆ ಬೆಳೆ ಪ್ರಾರಂಭವಾದಾಗ ತನ್ನ ದುರಾಸೆಯನ್ನು ನಿಧಾನಗೊಳಿಸುವುದಾಗಿತ್ತು. ಇಸ್ರಾಯೇಲರು ತಮ್ಮ ಮೊದಲ ಬಾರ್ಲಿ ಯವ ಧಾನ್ಯವನ್ನು ದೇವಾಲಯಕ್ಕೆ ತಂದು ಯಾಜಕರಿಗೆ ಅರ್ಪಿಸುತ್ತಿದ್ದರು. ಈ ಪದ್ಧತಿಗೆ ಒಂದು ಅತ್ಯಂತ ಪ್ರಾಯೋಗಿಕ ಅರ್ಥವಿತ್ತು. ಒಬ್ಬ ಕೃಷಿಕ ಮೊದಲು ಕೆಲಸ ಮಾಡುತ್ತಿದ್ದರೂ ತಾನು ಪಡೆದ ಫಲವನ್ನು ತಿನ್ನುವ ಮೊದಲು ದೇವರಿಗೆ ಕೃತಜ್ಞತೆಯೊಂದಿಗೆ ಅರ್ಪಿಸುತ್ತಿದ್ದನು. ಇದು ಹೆಚ್ಚಿನ ಆಸೆಯ ಲೋಭ ಇಂದ ರಕ್ಷಿಸುತ್ತಿತ್ತು ಮತ್ತು ದೇವರ ಆಶೀರ್ವಾದವೇ ಬೆಳೆಯ ಬೆಳವಣಿಗೆಗೆ ಕಾರಣ ಎಂಬ ಅರಿವನ್ನು ನೀಡುತ್ತಿತ್ತು. ಅದೇ ಸಮಯದಲ್ಲಿ ಇದು ಭಯವನ್ನು ಕೂಡ ಶಮನ ಮಾಡುತ್ತಿತ್ತು. ಮೊದಲ ಹಣ್ಣುಗಳು ದೇವಾಲಯಕ್ಕೆ ತಲುಪಿದರೆ ಉಳಿದ ಬೆಳೆ ಸುರಕ್ಷಿತವೆಂಬ ಭರವಸೆ ಮೂಡುತ್ತಿತ್ತು. ಇದರಿಂದ ತಾಳ್ಮೆ ಮತ್ತು ಕೃತಜ್ಞತೆ ಎಂಬ ಗುಣಗಳು ಮನೆಗಳಲ್ಲಿ ಬೆಳೆಯುತ್ತವೆ. 5 ವಾರಗಳ ಹಬ್ಬ, ಯಾಜಕಕಾಂಡ 23:15-22. ಮೊದಲ ಹಣ್ಣಿನ ಹಬ್ಬದ 7 ವಾರಗಳ ನಂತರ ಈ ಹಬ್ಬವನ್ನು ಆಚರಿಸುತ್ತಿದ್ದರು. ಇದು ಗೋಧಿ ಕಟ್ಟುವಿನ ಹಬ್ಬ ಆಗಿತ್ತು. ಜನರು ಆ 7 ವಾರಗಳ ದಿನಗಳನ್ನು ಎಣಿಸುತ್ತಿದ್ದರು, ಪೂರ್ಣ ವಾರಗಳು ಎಂದು. ಇದರಿಂದ ಸಮಸ್ತ ದೇಶ ಒಂದೇ ಕಾಲಮಾನದಲ್ಲಿ ನಡೆಯುವಂತೆ ಆಗುತ್ತಿತ್ತು. ಜನರು ತಮ್ಮ ಕಾಳುಗಳಿಂದ ಮಾಡಿದ ಗೋಧಿ ಅಕ್ಕಿಯನ್ನು ದೇವಾಲಯಕ್ಕೆ ತಂದು ಅರ್ಪಿಸುತ್ತಿದ್ದರು. ಯಾಜಕರು ಅದನ್ನು ದೇವರ ಮುಂದೆ ಎತ್ತಿ ತೋರಿಸುತ್ತಿದ್ದರು. ಈ ಹಬ್ಬದ ಒಳಗೆ ಒಂದು ಸಾಮಾಜಿಕ ನಿಯಮ ಕೂಡ ಸೇರಿಸಲ್ಪಟ್ಟಿತ್ತು. ನಿನ್ನ ಹೊಲದ ಅಂಚುಗಳನ್ನು ಮತ್ತು ಉಳಿದ ಕೊಯ್ಲನ್ನು ಬಡವರಿಗೂ ಪರದೇಶಿಗಳಿಗೂ ಬಿಡಬೇಕು. ಯಾಜಕಕಾಂಡ 23:22. ಅಂದರೆ ದೇವರ ಆರಾಧನೆಯ ಭಾಗವೇ ದಾನ ಮತ್ತು ದಯೆ ಆಗಿತ್ತು. ಹಾಗಾಗಿ ಒಂದು ಕಡೆ ಕುಟುಂಬಗಳು ತಮ್ಮ ಬೆಳೆಗಾಗಿ ಸಂತೋಷಿಸುತ್ತಿದ್ದರೆ, ಇನ್ನೊಂದು ಕಡೆ ಬಡವರು ಮಾನ್ಯತೆಯೊಂದಿಗೆ ಆಹಾರವನ್ನು ಪಡೆಯಲು ಸಾಧ್ಯವಾಗುತ್ತಿತ್ತು. ಹೀಗಾಗಿ ಹಬ್ಬಗಳು ಕೇವಲ ಗೀತೆಗಳು ಮತ್ತು ಯಜ್ಞಗಳು ಮಾತ್ರವಲ್ಲ, ಅವುಗಳು ಸಾಮಾಜಿಕ ಸುರಕ್ಷತೆಯ ಒಗ್ಗೂಡಿಸುವಿಕೆಯಾಗಿದ್ದವು. 6 ತುತ್ತೂರಿ ಧ್ವನಿಗಳ ಹಬ್ಬ, ಯಾಜಕಕಾಂಡ 23:23-25. 7ನೆಯ ತಿಂಗಳಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತಿತ್ತು. ಯಾಜಕರು ಶಂಖ ಅಥವಾ ತುತ್ತೂರಿಗಳನ್ನು ಊದುತ್ತಿದ್ದರು. ಒಂದು ವಿಶ್ರಾಂತಿಯ ದಿನ, ದೇವರನ್ನು ಸ್ಮರಿಸುವ ದಿನ. ತುತ್ತೂರಿಯನ್ನು ಊದುವ ಉದ್ದೇಶವೇನು? ಶಬ್ದವು ಜನರನ್ನು ಒಟ್ಟುಗೂಡಿಸುತ್ತದೆ, ಮನಸ್ಸನ್ನು ಎಚ್ಚರಿಸುತ್ತದೆ. ಬೆಳೆಕಾಲದ ಬಿಸಿಲಿನ ಬೇಸಿಗೆಯ ಕೆಲಸದ ಕಳೆದ ನಂತರ ಈ ತುತ್ತೂರಿಯ ದಿನವು ಜನಾಂಗವನ್ನೆಲ್ಲ ದೇವರ ಕಡೆಗೆ ತಿರುಗಿಸುತ್ತಿತ್ತು. ಇದು ಮುಂದಿನ ಅತ್ಯಂತ ಗಂಭೀರ ದಿನ, ಪ್ರಾಯಶ್ಚಿತ್ತದ ದಿನಕ್ಕೆ ಜನರನ್ನು ಸಿದ್ಧಪಡಿಸುತ್ತಿತ್ತು ಮತ್ತು ಎಲ್ಲರಿಗೂ ತಪ್ಪುಗಳನ್ನು ಸರಿಪಡಿಸಲು ಸಿದ್ಧರಾಗಲು ಸಮಯ ನೀಡಿತು. ದೇಶಕ್ಕೆ ಸಮಯಕಾಲಗಳಲ್ಲಿ ತಡೆದು ನಿಲ್ಲುವ, ಹಳೆಯದನ್ನು ನೆನಪಿಸಿಕೊಳ್ಳುವ, ಸರಿಪಡಿಸಿಕೊಳ್ಳುವ ಕ್ಷಣಗಳು ಬೇಕಾಗಿದ್ದವು. ಈ ಹಬ್ಬ ಅದೇ ಉದ್ದೇಶವನ್ನು ಪೂರೈಸಿತ್ತು. 7 ಪ್ರಾಯಶ್ಚಿತ್ತದ ದಿನ, ಯಾಜಕಕಾಂಡ 23:26-32. ಈ ದಿನ ಸಮಸ್ತ ಜನಾಂಗಕ್ಕೂ ಸಂಪೂರ್ಣ ವಿಶ್ರಾಂತಿ ಮತ್ತು ವಿನಯದ ದಿನ. ಯಾರೂ ಕೆಲಸ ಮಾಡಬಾರದು, ಎಲ್ಲರೂ ತಮ್ಮ ಮನಸ್ಸನ್ನು ದೇವರ ಮುಂದೆ ತಗ್ಗಿಸಬೇಕು. ಯಾಜಕರು ದೇವಾಲಯದಲ್ಲಿ ಗಂಭೀರವಾದ ವಿಧಿಗಳನ್ನು ನೆರವೇರಿಸುತ್ತಿದ್ದರು,
ಜನರು ಉಪವಾಸ ಮಾಡಿ ತಮ್ಮ ತಪ್ಪುಗಳನ್ನು ಪರಿಗಣಿಸಿ ದೇವರಲ್ಲಿ ಕ್ಷಮೆ ಬೇಡುತ್ತಿದ್ದರು. ಇಂತಹ ದಿನದ ಅಗತ್ಯವೇನು? ಯಾಕಂದರೆ ಅತ್ಯಂತ ಪ್ರಾಮಾಣಿಕ ಕುಟುಂಬಗಳು ಕೂಡ ಕೆಲವೊಮ್ಮೆ ತಪ್ಪು ಮಾಡುತ್ತವೆ. ನ್ಯಾಯಾಲಯಗಳಿಗೂ ಎಲ್ಲಾ ತಪ್ಪುಗಳನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಆದ ಕಾರಣ ಈ ಪ್ರಾಯಶ್ಚಿತ್ತ ದಿನವೆಂಬುದು ದೇಶವನ್ನೆಲ್ಲ ದೇವರ ಮುಂದೆ ನಿಜವಾದ ಪ್ರಾಯಶ್ಚಿತ್ತಕ್ಕೆ ಕರೆತರುತ್ತಿತ್ತು. ಪ್ರತಿ ವರ್ಷ ಈ ದಿನವು ಮಕ್ಕಳಿಂದ ಹಿರಿಯರವರೆಗೂ ಎಲ್ಲರಿಗೂ ನೆನಪಿಸುತ್ತಿತ್ತು. ನಾವು ಎಲ್ಲರೂ ಒಂದಾಗಿ ನಮ್ಮ ತಪ್ಪುಗಳನ್ನು ಎದುರಿಸಬೇಕು. ಇದು ಅಹಂಕಾರವನ್ನು ಹೋಗಲಾಡಿಸಿ ಸತ್ಯವನ್ನು ಹತ್ತಿರ ತಂದುಕೊಟ್ಟಿತು. ಗುಡಾರಗಳ ಹಬ್ಬ, ಯಾಜಕಕಾಂಡ 23:33-44. ಈ ಹಬ್ಬದಲ್ಲಿ ಇಸ್ರಾಯೇಲ್ ಜನರು ಆನಂದದಿಂದ ಬೀದಿಗಳಲ್ಲಿ ಸಂಭ್ರಮಿಸುತ್ತಿದ್ದರು. ಎಲ್ಲಾ ಕುಟುಂಬಗಳು ಮರದ ಕೊಂಬೆಗಳಿಂದ ಗುಡಾರಗಳು, ಅಂದರೆ ತಾತ್ಕಾಲಿಕ ಗುಡಿಸಲುಗಳು ಕಟ್ಟಿಕೊಂಡು 1 ವಾರ ಅವುಗಳಲ್ಲಿ ವಾಸಿಸುತ್ತಿದ್ದರು. ಅವರು ದೇವರಿಗೆ ಬಲಿಗಳನ್ನು ಅರ್ಪಿಸಿ ಹಾಡು ಸಂಗೀತದೊಂದಿಗೆ ತಾಳೆ ಕೊಂಬೆಗಳಂತಹ ಹಸಿರು ಕೊಂಬೆಗಳನ್ನು ಹಿಡಿದು ಉತ್ಸವವನ್ನು ಆಚರಿಸುತ್ತಿದ್ದರು. ಆದರೆ ಪ್ರಶ್ನೆ ಇದು: ಯಾಕೆ ಅವರು ತಮ್ಮ ಸುಖಮಯ ಮನೆಗಳನ್ನು ಬಿಟ್ಟು ಇಂತಹ ತಾತ್ಕಾಲಿಕ ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದರು? ಇದು ಆಗ ನಮ್ಮ ಪಿತೃಗಳನ್ನು ದೇವರು ನಡೆಸಿದ ಅರಣ್ಯದ ಪ್ರಯಾಣವನ್ನು ನೆನಪಿಸಿಕೊಳ್ಳಲು, ಅಂದರೆ ದೇವರು ಮೋಡದ ಸ್ತಂಭದ ಮೂಲಕ ಮಾರ್ಗದರ್ಶನ ಮಾಡುತ್ತಿದ್ದ ದಿನಗಳನ್ನು. ಆ ಸಮಯದಲ್ಲಿ ಜನರು ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದರು. ಆದ್ದರಿಂದ ಈ ಹಬ್ಬವು ದೇವರ ಮಾರ್ಗದರ್ಶನದ ಸ್ಮರಣೆಯಾಗಿತ್ತು. ಗುಡಾರಗಳ ಹೊರಗೆ 1 ವಾರ ವಾಸಿಸುವುದರಿಂದ ಮನಸ್ಸು ಮೃದುಗೊಳ್ಳುತ್ತಿತ್ತು. ಜನರು ಮತ್ತೆ ತಮ್ಮ ಹೊಸಹೆಜ್ಜೆಯವರನ್ನು, ಅಂದರೆ ನೆರೆಹೊರೆಯವರನ್ನು ಕಾಣುತ್ತಿದ್ದರು. ಸಂಜೆ ವೇಳೆಯಲ್ಲಿ ಹಳೆಯ ಸಂದರ್ಭಗಳು ಮತ್ತೆ ಮೂಡಿ ಬರುತ್ತಿದ್ದುವು. ಈ ಫಲಗಳ ಹಬ್ಬದ ಕಾಲವು ಮುಗಿದ ಬಳಿಕ ಬರುವ ಕಾಲದಲ್ಲಿ ನಡೆದಿತ್ತು. ಆದ್ದರಿಂದ ಅದು ಸಂತೋಷ, ವಿಶ್ರಾಂತಿ ಮತ್ತು ಯಾತ್ರೆಗೆ, ಪ್ರಯಾಣಕ್ಕೆ ಸೂಕ್ತ ಸಮಯವಾಗಿತ್ತು. ಜನರು ವಿವಿಧ ಭಾಗಗಳಿಂದ ದೇವಾಲಯಕ್ಕೆ ಪ್ರಯಾಣಿಸುತ್ತಿದ್ದರು. ವ್ಯಾಪಾರಿಗಳು ಕುರಿಗಾಯರನ್ನು ಭೇಟಿಯಾಗುತ್ತಿದ್ದರು. ಪರ್ವತ ಪ್ರದೇಶದವರು ಕರಾವಳಿ ಜನರನ್ನು ಭೇಟಿಯಾಗುತ್ತಿದ್ದರು. ದೂರದ ಬಂಧುಗಳು ಮತ್ತೆ ಒಗ್ಗೂಡುತ್ತಿದ್ದರು. ಈ ರೀತಿಯಲ್ಲಿ ಹಬ್ಬಗಳು ಜನಾಂಗವನ್ನು ಒಗ್ಗೂಡಿಸುತ್ತಿದ್ದವು ಮತ್ತು ಪ್ರತ್ಯೇಕವಾದ ಕಣಿವೆಗಳಾಗಿ ಬದಲಾಗದಂತೆ ತಡೆಹಿಡಿಯುತ್ತಿತ್ತು. ಹಬ್ಬಗಳ ಸಾಮಾನ್ಯ ಮಾದರಿಯ ಸಾರಾಂಶದ ವಿಷಯವೇನೆಂದರೆ, ಈ ಸಂಪೂರ್ಣ ಅಧ್ಯಾಯದಲ್ಲಿಯೂ ಒಂದು ಸಾಮಾನ್ಯ ಮಾದರಿ ಕಾಣುತ್ತದೆ. 1. ಪವಿತ್ರ ಸಭೆಗಳು, ಎಲ್ಲರೂ ಸೇರಿ ದೇವರನ್ನು ಸ್ಮರಿಸುವ ಸಾರ್ವಜನಿಕ ಆರಾಧನೆ. 2. ಸಾಮಾನ್ಯ ಕೆಲಸಗಳಿಲ್ಲ, ವಿಶ್ರಾಂತಿ ಮತ್ತು ಶರೀರದ ರಕ್ಷಣೆ. 3. ಬೆಂಕಿಯಲ್ಲಿ ಅರ್ಪಣೆಗಳು, ದೇವರ ಸನ್ನಿಧಿಯು ಜನರ ಮಧ್ಯದಲ್ಲಿ ಕೇಂದ್ರಸ್ಥಾನವಾಗಿತ್ತು. ಈ ಮರು ಉಲ್ಲೇಖಗಳು ಜನಾಂಗದ ಆತ್ಮೀಯ ಗುರುತನ್ನು ಕಾಪಾಡುತ್ತವೆ. ಸಭೆಗಳು ದೇವರ ಧರ್ಮಶಾಸ್ತ್ರದ ಪ್ರಮಾಣಗಳನ್ನು ಸಾರ್ವಜನಿಕವಾಗಿ ಕೇಳಲು ಅವಕಾಶ ನೀಡುತ್ತಿದ್ದುವು, ಅದು ಪಂಡಿತರ ಕೈಯಲ್ಲಿ ಸೀಮಿತವಾಗಿರಲಿಲ್ಲ. ವಿಶ್ರಾಂತಿಗಾಗಿ ದಾಸರು, ಕಾರ್ಮಿಕರು ಮತ್ತು ಪ್ರಾಣಿಗಳಿಗೂ ಗೌರವ ನೀಡುತ್ತಿತ್ತು. ಜನರು ಕೇವಲ ಕೆಲಸ ಮಾಡುವ ಉಪಕರಣವಲ್ಲ ಎಂಬುದನ್ನು ನೆನಪಿಸುತ್ತಿತ್ತು. ಅರ್ಪಣೆಗಳು ಯಾಜಕರು ಮತ್ತು ಜನರ ನಡುವೆ ಬಲವಾದ ಬಾಂಧವ್ಯವನ್ನು ನಿರ್ಮಿಸುತ್ತಿದ್ದುವು, ದಿನನಿತ್ಯದ ಆಹಾರ ಮತ್ತು ದೇವರ ಸೇವೆಯನ್ನು ಸಂಪರ್ಕಿಸುತ್ತಿದ್ದುವು. ಹಬ್ಬಗಳ ಸಮಯಗಳು ಸಹ ಭೂಮಿಯ ಸ್ವಭಾವಕ್ಕೆ ಹೊಂದಿಕೊಂಡಿದ್ದವು. ಬಾರ್ಲಿ ವಸಂತದಲ್ಲಿ ಬೆಳೆದಿತು. ಗೋಧಿ ಬೇಸಿಗೆಯ ಆರಂಭದಲ್ಲಿ. ಹಣ್ಣುಗಳು ಮತ್ತು ಆಲಿವ್ ಹಣ್ಣಿನ ಕಾಲಗಳೆಲ್ಲವೂ ಶರತ್ಕಾಲದಲ್ಲಿದ್ದವು. ಹೀಗಾಗಿ ದೇವರ ಕ್ಯಾಲೆಂಡರ್ ಇಸ್ರಾಯೇಲ್ ದೇಶದ ಮಣ್ಣಿನ ಕಾಲಮಾನಕ್ಕೆ ತಕ್ಕಂತಾಗಿತ್ತು. ದೇವರ ನಾಮವನ್ನು ಗೌರವಿಸುವ ಜೀವನ, ಅಂತಿಮ ಪಾಠ ಮತ್ತು ಪ್ರಾರ್ಥನೆ. 1. ದೇವರ ಬಳಿಗೆ ಮರಳುವ ಶಕ್ತಿ. ದೇವರ ಬಲಿಪೀಠ ತೆರೆದಿದೆ, ನಾಟಕಕ್ಕಾಗಿ ಅಲ್ಲ, ಹಿಂದಿರುಗುವವರಿಗಾಗಿ. ನಾವು ತಪ್ಪುತ್ತೇವೆ, ಆದರೆ ದೇವರ ಕೃಪೆ ಹೆಚ್ಚು ಬಲವಾದುದು. ಪ್ರತಿ ಬಾರಿ ನಾವು ದೇವರ ಬಳಿಗೆ ಹಿಂದಿರುಗುವಾಗ ಲೋಕಕ್ಕೆ ಒಂದು ಘೋಷಣೆ ಮಾಡುತ್ತೇವೆ: ದೇವರ ಕರುಣೆ ನಮ್ಮ ವೈಫಲ್ಯಕ್ಕಿಂತ ದೊಡ್ಡದು. ಅವರ ಪವಿತ್ರತೆ ಬಿರುಕುಬಿಟ್ಟ ಗಾಜಿನಂತೆ ಸುಲಭವಾಗಿ ಮುರಿಯುವುದಿಲ್ಲ. ಅದು ಜಯಶೀಲವಾದ ಪವಿತ್ರತೆ, ಯಾವ ತಪ್ಪನ್ನಾದರೂ ಶುದ್ಧಗೊಳಿಸುವ ಸಾಮರ್ಥ್ಯ ಹೊಂದಿದೆ.
2. ಇದು ಏಕೆ ಮುಖ್ಯ? ನಾವು ದೇವರ ನಾಮವನ್ನು ಹೊತ್ತಿರುವ ಜನರು. ಆದರೆ ಇಂದಿನ ಜಗತ್ತು ಮಾತುಗಳಿಂದ ತುಂಬಿದೆ. ಆದರೆ ದೇವರು ಹೇಳಿದ್ದನ್ನು ಜೀವನದಲ್ಲಿ ನಡೆದು ಜನರು ತುಂಬಾ ಕಡಿಮೆ. ದೇವರು ತನ್ನ ಪವಿತ್ರತೆಯನ್ನು ಜನರ ಮಧ್ಯೆ ಅವರ ಪ್ರೀತಿಯ ರೂಪದ ಜೀವನಗಳ ಮೂಲಕ ತೋರಿಸಲು ಆರಿಸಿಕೊಂಡಿದ್ದಾನೆ. 3. ನಿಜವಾದ ಪವಿತ್ರತೆ ಹೇಗೆ ಕಾಣುತ್ತದೆ? ಪ್ರತಿ ಬಾರಿ ನಾವು ದಯೆ, ಸತ್ಯ, ಶುದ್ಧತೆ, ವಿನಯ, ಕರುಣೆ, ನಿಷ್ಠೆ, ಕ್ಷಮೆ ಇವುಗಳಲ್ಲಿ ನಡೆಯುವಾಗ ನಾವು ಲೋಕದ ಮುಂದೆ ದೇವರ ನಾಮವನ್ನು ಬರೆಯುತ್ತಿದ್ದೇವೆ. ಅದು ಕೇವಲ ಶಬ್ದಗಳಲ್ಲ, ಜೀವಂತ ಸಾಕ್ಷಿ. ಇದು ನಮ್ಮ ಕರೆಯೂ ಹೌದು, ನಮ್ಮ ಸಂತೋಷವೂ ಹೌದು. ನಾವು ನಮ್ಮ ಹೆಸರನ್ನು ಉಳಿಸಲು ಪ್ರಯತ್ನಿಸುತ್ತಿಲ್ಲ. ನಾವು ಅವರ ನಾಮವನ್ನು ಗೌರವಿಸಲು ಬದುಕುತ್ತಿದ್ದೇವೆ. ನಾವು ಆಕರ್ಷಕ ಆಗಲು ಪ್ರಯತ್ನಿಸುತ್ತಿಲ್ಲ, ನಿಷ್ಠಾವಂತ ಆಗಲು ಕಲಿಯುತ್ತಿದ್ದೇವೆ. 4. ದೇವರ ಸ್ಥಿರ ವಾಗ್ದಾನ. ಪ್ರತಿ ಅಸ್ಪಷ್ಟ ಹೆಜ್ಜೆಯ ಮೇಲೂ ದೇವರ ಈ ಶಾಶ್ವತ ವಾಕ್ಯ ನಿಂತಿದೆ. ನಾನು ಯೆಹೋವನು, ನಿಮಗೆ ಪವಿತ್ರತೆ ಕೊಡುವನು. ಪವಿತ್ರತೆ ಎಂದರೆ ನಾವು ಪ್ರಯತ್ನದಿಂದ ದೇವರತ್ತ ಏರುವ ವಿಷಯವಲ್ಲ. ಅದು ದೇವರು ನಮ್ಮೊಳಗೆ ಕೆಲಸ ಮಾಡುವ ವಿಷಯ. 5. ಇಂದಿನ ಬದ್ಧತೆ. ಇಂದು ನಾವು ಹೊಸದಾಗಿ ನಿಶ್ಚಯ ಮಾಡೋಣ. ದೇವರ ಆಜ್ಞೆಗಳನ್ನು ಪಾಲಿಸೋಣ, ನಮ್ಮ ಮೌಲ್ಯ ತೋರಿಸಲು ಅಲ್ಲ, ದೇವರನ್ನು ಸ್ತುತಿ ಮಾಡಲು. ದೇವರ ನಾಮವನ್ನು ಸಾಮಾನ್ಯವಾಗಿ ಬಳಸದಿರೋಣ. ನಮ್ಮ ಮಾತುಗಳಲ್ಲಿ, ಕೆಲಸದಲ್ಲಿ, ಮನೆಯಲ್ಲೂ, ಒಂಟಿತನದಲ್ಲೂ ದೇವರ ನಾಮವನ್ನು ಗೌರವಿಸೋಣ. ನಾವು ನಡೆಯುವಾಗ ನಮ್ಮ ಜೊತೆ ನಡೆಯುವ ದೇವರ ಮೇಲೆ ನಂಬಿಕೆ ಇಡೋಣ. ಅವರು ನಮ್ಮನ್ನು ನನ್ನ ಪವಿತ್ರ ನಾಮಕ್ಕಾಗಿ ಪವಿತ್ರ ಜನರು ಎಂದು ರೂಪಿಸುತ್ತಿದ್ದಾರೆ. ಪ್ರಾರ್ಥನೆ. ಸ್ವರ್ಗದಲ್ಲಿರುವ ಪರಮ ತಂದೆ, ನಿನ್ನ ಪವಿತ್ರ ನಾಮವು ನಮ್ಮ ತುಟಿಗಳಲ್ಲೂ ಜೀವನದಲ್ಲೂ ಪ್ರಕಾಶಮಾನವಾಗಿರಲಿ. ಗರ್ವ, ಮೋಸ ಮತ್ತು ಕಹಿತನದಿಂದ ನಮ್ಮ ಹೃದಯಗಳನ್ನು ಕಾಯು. ನಮಗೆ ಪ್ರೀತಿಯ ದಾರಿಯನ್ನೇ ಕಲಿಸು. ನಾವು ನಿನ್ನ ನಾಮವನ್ನು ಮಸಕಗೊಳಿಸಿದ ಸ್ಥಳಗಳನ್ನು ಶುದ್ಧಗೊಳಿಸು. ನಮ್ಮ ಹೆಜ್ಜೆಗಳು ಸತ್ಯವೂ ಮೃದುಗೊಳಗಾದವಾಗಲಿ. ನಿನ್ನ ಆತ್ಮವು ನಿನ್ನ ಪವಿತ್ರತೆಯನ್ನು ನಮ್ಮ ಮಾತುಗಳಲ್ಲಿ, ಕೆಲಸಗಳಲ್ಲಿ ಮತ್ತು ರಹಸ್ಯ ಚಿಂತನೆಗಳಲ್ಲಿ ಬರೆಯಲಿ. ಈ ಎಲ್ಲವನ್ನು ನಾವು ವಿನಯ ಉಳ್ಳವರಾಗಿ ಕೇಳುತ್ತೇವೆ. ಪ್ರತಿದಿನ ನಿನ್ನನ್ನು ಗೌರವಿಸಲು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.